ಇಷ್ಟಕ್ಕೂ ಪಾಕಿಸ್ತಾನ ಭಾರತದ ಮುಂದೆ ಮಂಡಿಯೂರಿದ್ದು ಯಾಕೆ? ಶಾಂತಿ ಸೂಚಕವಾಗೋ ಅಥವಾ ವಿಶ್ವದಲ್ಲಿ ತಾನು ಒಬ್ಬಂಟಿ ಎಂದೋ? ಡ್ರ್ಯಾಗನ್ನಂತಹ ದೊಡ್ಡ ರಾಷ್ಟ್ರದ ಬೆಂಬಲವಿದ್ರೂ ಪಾಕ್ ಶಸ್ತ್ರಾಸ್ತ್ರ ಕಳಚಿದ್ದು ಯಾಕೆ? ಬನ್ನಿ ತೋರಿಸ್ತೀವಿ. ಯಾವುದೇ ರಾಜಿ ಸಂಧಾನ ಯುದ್ಧ ಒಪ್ಪಂದಗಳಿಲ್ಲದೆ ಪಾಕಿಸ್ತಾನದ ವಶದಲ್ಲಿದ್ದ ಭಾರತದ ವಾಯುಪಡೆಯ ವಿಂಗ್ ಕಮಾಂಡರ್ನನ್ನ ಭಾರತ ಸುರಕ್ಷಿತವಾಗಿ ಕರೆತಂದಿದೆ. ಇದು ಭಾರತದ ರಾಜತಾಂತ್ರಿಕ ಗೆಲುವೇ ಸರಿ. ಯುದ್ಧೋನ್ಮಾದದಲ್ಲಿದ್ದ ಪಾಕಿಸ್ತಾನ ಯಾವುದೇ ಷರತ್ತಿಲ್ಲದೆ ಭಾರತೀಯ ಪೈಲಟ್ ಅಭಿನಂದನ್ರನ್ನ ರಿಲೀಸ್ ಮಾಡಿದೆ. ಆದ್ರೆ ಇಲ್ಲೂ ಪಾಕ್ನ ನರಿಬುದ್ಧಿ, ಪಾಕ್ನ ತಾಕತ್ತು ಏನು ಅನ್ನೋದು ಬಟಾ ಬಯಲಾಗಿದೆ. ಭಾರತದ ವಿರುದ್ಧ ಬೆಟ್ಟು ಮಾಡಿ ತೋರಿಸಲು ಪಾಕಿಸ್ತಾನಕ್ಕೆ ನಿಖರ ಕಾರಣವೇ ಸಿಗಲಿಲ್ಲ. ಭಾರತ ದಾಳಿ ಮಾಡಿದ್ದು ಪಾಕ್ನಲ್ಲಿದ್ದ ಉಗ್ರ ನೆಲೆಗಳ ಮೇಲೆಯೇ ಹೊರತು ಪಾಕ್ ಸೇನೆ ಮೇಲಲ್ಲ. ಪಾಕ್ನ ಅತ್ಯಾಪ್ತ ದೇಶ ಚೀನಾ ಸಹ ಭಯೋತ್ಪಾದನೆ ಪೋಷಿಸುತ್ತಿರುವ ಪಾಕ್ಗೆ ಚಾಟಿ ಬೀಸಿತ್ತು. ಉಗ್ರವಾದವನ್ನ ಪೋಷಿಸಿದ ತಪ್ಪಿಗೆ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನ ಬೆತ್ತಲಾಗಿ ನಿಂತಿತ್ತು. ಅಮೆರಿಕ, ಫ್ರಾನ್ಸ್, ಇಂಗ್ಲೆಂಡ್ ಸೇರಿದಂತೆ ಹಲವು ದೇಶಗಳು ಛೀಮಾರಿ ಹಾಕಿತು. ಇಡೀ ವಿಶ್ವವೇ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದು ಭಾರತಕ್ಕೆ ಬೆಂಬಲ ಸೂಚಿಸಿತ್ತು. ಆರ್ಥಿಕವಾಗಿ ಜರ್ಜರಿತವಾಗಿರೋ ಪಾಕಿಸ್ತಾನಕ್ಕೆ ಯುದ್ಧ ಎದುರಿಸುವ ಶಕ್ತಿ ಇಲ್ಲ. ಭಾರತದ ಮುಂದೆ ಮಂಡಿಯೂರಿ ಸಂಧಾನ ಬಿಟ್ರೆ ಪಾಕಿಸ್ತಾನಕ್ಕೆ ಬೇರೆ ದಾರಿಯೇ ಇರಲಿಲ್ಲ. ಸಂಧಾನ ಮಾತುಕತೆಗೆ ಕರೆದ ಪಾಕಿಸ್ತಾನಕ್ಕೆ ಭಾರತ ಕವಡೆ ಕಾಸಿನ ಕಿಮ್ಮತ್ತು ನೀಡಲಿಲ್ಲ. ಶಾಂತಿ ಮಂತ್ರ ಪಠಿಸಿದ ಪಾಕಿಸ್ತಾನದ ಇಮ್ರಾನ್ ಖಾನ್ಗೆ ಇದು ನುಂಗಲಾರದ ತುತ್ತಾಯಿತು. ಅಭಿನಂದನ್ರನ್ನ ರಿಲೀಸ್ ಮಾಡದಿದ್ರೆ ಭಾರತ ಸೇನಾ ಕಾರ್ಯಾಚರಣೆಯ ಎಚ್ಚರಿಕೆ ನೀಡಿತ್ತು. ಪಾಕ್ ನೆಲಕ್ಕೆ ನುಗ್ಗಿ ಹೊಡೆದ ಭಾರತಕ್ಕೆ ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸುವುದು ಕಷ್ಟವೇನಲ್ಲ. ಎಲ್ಲದಕ್ಕೂ ಮುಖ್ಯವಾಗಿ ಅಭಿನಂದನ್ ಯುದ್ಧದ ಖೈದಿಯಾಗಿರಲಿಲ್ಲ. ವಿಶ್ವಮಟ್ಟದಲ್ಲಿ ಒತ್ತಡ ಏರುವಲ್ಲಿ ಭಾರತ 100% ಸಕ್ಸಸ್ ಆಗಿತ್ತು. ಭಾರತ ಏರ್ ಸ್ಟ್ರೈಕ್ ಮಾಡಿದ್ದಕ್ಕೆ ಪಾಕ್ ಪ್ರಧಾನಿ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿದ್ವು. ಏರ್ ಸ್ಟ್ರೈಕ್ನಿಂದ ಹೋದ ಗೌರವ ಮತ್ತೆ ಪಡೆಯಲು ಶಾಂತಿ ಮಂತ್ರ ಒಂದೇ ದಾರಿಯಾಗಿತ್ತು. ಎಲ್ಲ ಕಾರಣಗಳು ಪಾಕಿಸ್ತಾನ ಭಾರತದ ಮುಂದೆ ಮಂಡಿಯೂರುವಂತೆ ಮಾಡಿದೆ. ತಾನೇ ಮಾಡಿದ ತಪ್ಪಿಗೆ ಈಗ ಪಾಕಿಸ್ತಾನ ತೀವ್ರ ಮುಖಭಂಗ ಅನುಭವಿಸುತ್ತಿದೆ. ನ್ಯೂಸ್ ಡೆಸ್ಕ್, TV5.